ಯಾವುದೋ ಒಂದು ಕೋಳಿ ಕಾಲು ಗುಬ್ಬಿ ಕಾಲು ಡಿಸೈನ್ ರಂಗೋಲಿ ಹಾಕಿ ಮುಗಿಸಿದ್ನಿ ಆ ಕಡೆ. ಗಂಗಾ ಹಾಕ್ದಂಗೆ ಹಾಕಕ್ಕೆ ಬರಲ್ಲ, ಎಷ್ಟು ಚಂದ ಹಾಕ್ತಾಳಂದ್ರೆ ಅಚ್ಚೆ ತಗೊಂಡು ಹಾಕಿದಾಳ ಅನ್ನೋ ಹಂಗೆ ಸಣ್ಣಕ್ಕೆ ರಂಗೋಲಿ ಬಿಡ್ತಾಳೆ. ಅದು ಹೆಂಗೆ ಬಿಡಿಸ್ತಾಳೆ ಏನವ ಅವಳಂಗೆ ಡಿಸೈನ್ ನಮ್ಗೆ ಎಲ್ಲಿಂದ ಬರ್ಬೇಕು. ಒಳಗೆ ಭಾಳ ಕೆಲಸ ಇದೆ, ಹೋಗೋಣ ಸರಿ ಆ ಕಡೆ. ಹೊರಗಿಂದ ಬಾಗಿಲು ಕಸ ಗುಡಿಸಿ ಹೊಚ್ಚಲಿಗೆ ಅರಶಿನ ಕುಂಕುಮ ಇಟ್ಟು ಅಂಗಳದಾಗ ಒಂದು ರಂಗೋಲಿ ಬಿಡಿಸ್ಬಿಟ್ರೆ ಆಮೇಲೆ ಒಳಗಿಂದ ಯಾವಾಗ ಬೇಕಾದ್ರೆ ಕೆಲಸ ಮಾಡ್ಕೊಳಕ್ಕೆ ಬರ್ತೈತಿ. ಹೊಚ್ಚಲ ಮೇಲೆ ಹೂವು ಇಡೋದು ಮರ್ತೀನಿ, ಹೂವು ಇಟ್ಟು ಒಳಗೆ ಹೋಗ್ತೀನಿ. ಅಲಸಂದಿ ಕಾಳು ಕುದಿಯಾಕಿಟ್ಟು ಬಂದಿದ್ನಿ. ನಮ್ಮ ಅತ್ತೆ ಏನು ನೋಡೈತೆ ಏನು ಮಾಡೈತೆ, ಹೋಗಿ ಅಲಸಂದಿ ಕಾಳು ಪಲ್ಯ ಮಾಡಿ ಬಡ ಬಡ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ ತಾಯಿ ಎಲ್ಲರಿಗೂ ಕಾಪಾಡಮ್ಮ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು ತಾಯಿ ನನ್ನಮ್ಮ. ಓಂ ನಮಃ ಶಿವಾಯ. ಅತ್ತೆ ಬರ್ರಿ ರೊಟ್ಟಿ ತಿನ್ನೋಣ. ನಾನು ಆಮೇಲೆ ತಿಂತೀನಮ್ಮ, ಹೊಟ್ಟೆ ಹಸ್ತಿಲ್ಲ ನನಗಿನ್ನು. ಮುಂಜಾನೆ ಚಾ ಜೋಡಿ 2 ರಕ್ಸ್ ತಿಂದೀನಿ, ಎಲ್ಲಿಂದ ಹೊಟ್ಟೆ ಹಸಿಬೇಕು? ಅದಕ್ಕೆ ನಿಂಗೆ ಹೊಟ್ಟೆ ಹಸ್ತಾರೆ ನೀನು ತಿನ್ನು, ಆಮ್ಯಾಗ ಬಂದು ತಿಂತೀನಂತ ನಾನು. ಇದು ಗಂಗಾ ಸೊಪ್ಪು ಭಾಳ ಆಯ್ತಾ? ಹ್ಞೂ ಆಯ್ತಲ್ರಿ, ಸೊಪ್ಪಿನ ಪಲ್ಯ ಇನ್ನೂ ಭಾಳ ಐತ್ರಿ, ಅದು ರೊಟ್ಟಿ ಜೋಡಿ ತಿನ್ನು ಉಳಿತೈತ್ರಿ. ಯಾಕ್ರಿ? ಆಯ್ತಾ? ಒಂದು ಸಣ್ಣ ಬಟ್ಟಲ್ದಾಗ ಒಂದಿಷ್ಟೇ ಸೊಪ್ಪು ಹಾಕೊಂಡು ತೊಗೊಂಡು ಹೋಗವ. ಸುಶೀಲಾ ಮನೆಗೆ ಹೋಗಿ ಬರ್ತೀನಿ. ಪಾಪಕ್ಕೆ ಏನು ಮಾಡಿದ್ರು ಬಿಡ್ತೀನಲ್ಲ, ಸೊಪ್ಪಿನ ಪಲ್ಯ ಮಾಡಿದ್ರೆ ತೊಗೊಂಡು ಬಂದು ಕೊಡೋಕೆ ಅನ್ನತ್ತಿಲ್ಲ, ಅದಕ್ಕೆ ಒಯ್ದು ಕೊಟ್ಟು ಬರ್ತೀನಿ. ನೋಡೋಣ ಆಕೆ ಯಾವ್ದು ಪಲ್ಯ ಮಾಡಿದ್ರೆ ಇಸ್ಕೊಂಡು ಬರ್ತೀನಂತ. ಹೌದ್ರಿ? ಹಾಕೊಂಡು ಬರ್ತೀನಿ ರೀ ಅತ್ತೆ. ನೀವು ಹೋಗ್ರಿ, ನನಗೂ ಇನ್ನೂ ಹೊಟ್ಟೆ ಹಸ್ತಿಲ್ರಿ. ಅವರು ಮತ್ತು ಮಾವಾರಿಗೆ ಹೊಲಕ್ಕೆ ಬಿಟ್ಟು ಬರೋಕೆ ಹೋಗಿದ್ದಾರೆ. ಅವರು ಬರೋದು ಎಷ್ಟೊತ್ತಾಕೆ ತಿನ್ನೋರಿ, ಅವರು ಒಂದು ರೊಟ್ಟಿ ತಿಂದು ಹೋಗಿದ್ದಾರೆ. ಬರೋದು ಲೇಟ್ ಆದ್ರೆ ಮತ್ತು ನಾನು ಒಬ್ಬಾಕಿ ಏನು ರೊಟ್ಟಿ ತಿನ್ನೋದ್ರಿ? ನೀವು ಹೋಗ್ರಿ, ಇಬ್ಬರು ಜೊತೆಗೆ ತಿನ್ನೋಣಂತ. ಎಷ್ಟು ಸತಿ ಹೇಳಿ ನಿನಗೆ, ಕೆಲಸ ಮಾಡ್ತಾ ಇರ್ತಿ ಬೆಳಗ್ಗೆಯಿಂದ, ಒಂದು ಎದ್ದಾಗಿಂದ ಅದು ಮಾಡಿ ಇದು ಮಾಡಿ ಮಾಡ್ತಾನೆ ಇರ್ತಿ, ಹೊಟ್ಟಿಗೆ ಸರಿಯಾಗಿ ತಿನ್ಬೇಕವ. ನಾವೇನು ಬಿಡು ನಡಿತೈತಿ, ಏನು ಕೆಲಸ ಮಾಡ್ತೀವಿ, ಏನು ಹೊಲಕ್ಕೆ ಹೋದ್ರೆ ಅಷ್ಟೇ. ಅದು ನಿನ್ನ ಮನ್ಯಾಗಿರ್ತಿ, ಅದು ಇದು ಭಾಳ ಕೆಲಸ ಇರ್ತಾವೆ. ಸರಿಯಾದ ಟೈಮಿಗೆ ಊಟ ಮಾಡೋದು ಕಲಿ. ಹಣ್ಣು ಹಂಪ್ಲ ಇದಾವು, ಒಂದು ಸ್ವಲ್ಪ ತಿನ್ನು, ದಪ್ಪ ಆಗ. ಸಾಕು ಬಿಡ್ರಿ ಅತ್ತೆ, ಇಷ್ಟ ದಪ್ಪ ಇದ್ದೀನಿ ರೀ. ಮತ್ತಿಲ್ಲ ಅಂದ್ರೆ ಚೌಕಟ್ಟು ಬ್ಯಾರೇದು ಹಾಕೋದಾಗ್ತೈತಿ ನೋಡ್ರಿ. ದಪ್ಪ ಹಾಕಿ ನೀನು ಮೊದಲು. ದಪ್ಪ ಆದ್ರೆ ಆಗವ ನನ್ನ ಸೊಸೆ, ಆಮೇಲೆ ಚೌಕಟ್ಟು ಬ್ಯಾರೇದು ಹಾಕೋದ ಇಲ್ಲ ಅಂತ ಯೋಚನೆ ಮಾಡೋಣಂತ. ತಿನ್ನೋದು ಇಟ್ಟು ತಟ್ಟೆಗೆ ಹಾಕೊಂಡು ತಿಂತಿ, ಎಲ್ಲಿಂದ ದಪ್ಪ ಆಗ್ಬೇಕು? ಆತಾತೆ ಇದು ತೊಗೊಂಡು ಹೋಗಿ, ನನಗೆ ಸೊಪ್ಪು ತೊಗೊಂಡು ಹೋಗಿ ಬರ್ತೀನಿ ಅಂತ ಜಲ್ದಿ. ಆತೀರಿ, ತಗೊಂಡು ಬರ್ತೀನಿ. ರೊಟ್ಟಿ ಏನು ಬೇಡ, ಪಲ್ಯ ಅಷ್ಟು ಹಾಕೊಂಡು ಬರವ. ರೊಟ್ಟಿ ಮಾಡಿರ್ತಾಳಕ್ಕೆ, ಮತ್ತು ಮ್ಯಾಲೊಂದು ಪ್ಲೇಟ್ ಮುಚ್ಕೊಂಡು ಬಾ ಹಂಗೆ. ಆಯ್ತು ತಗೊಳ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮದೇ ನೋಡ್ರಿ ಫ್ರೆಂಡ್ಸ್. ನಿನ್ನೆ ಸಂಜೆ ಮುಂದೆ ನಮ್ಮ ಹಿತ್ತಲ್ದಾಗ ಒಂದು ಸ್ವಲ್ಪ ಸಬ್ಬಕ್ಸಿ ಸೊಪ್ಪು ಸಿಕ್ಕಿದ್ರೆ ಕಿತ್ಕೊಂಡು ಬಂದು ಸೋಸಿಟ್ಟಿದ್ನಿ ರೀ. ಇವತ್ತು ಮುಂಜಾನೆ ಅಕ್ಕಿ ರೊಟ್ಟಿ ಜೋಡಿ ಬೇಳೆ ಹಾಕಿ ಮಸ್ತ್ ಪೈಕಿ ಸೊಪ್ಪಿನ ಪಲ್ಯ ಮಾಡಿದಾಳ್ರಿ ನಮ್ಮ ಗಂಗಾ. ಆಮೇಲೆ ಬಂದು ರೊಟ್ಟಿ ತಿಂತೀನಿ ನಾನು. ಈಗ ಒಂದು ಸ್ವಲ್ಪ ಬಟ್ಟಲ್ದಾಗ ಹಾಕೊಂಡು ಬಾರವ, ಸುಶೀಲಾ ಮನೆಗೆ ಒಯ್ದು ಕೊಟ್ಟು ಬರ್ತೀನಿ ಅಂತ ಅನ್ನಿ, ಅದಕ್ಕೆ ಒಳಗೆ ಹೋಗಿದ್ದಾಳ್ರಿ ತರಾಕ. ಏನು ಮಾಡಿದ್ರು ಬಿಟ್ಟು ತಿನ್ನಲ್ರಿ ಆಕಿ. ಒಂದು ಸಾರು ಪಲ್ಯ ಪ್ರತಿಯೊಂದು ಬಂದು ಕೊಟ್ಟು ಹೋಗ್ತಾಳೆ. ಅದಕ್ಕೆ ಹೋಗತ್ತೀನಿ ರೀ ಸುಶೀಲಾ ಮನೆಗೆ. ಬರ್ರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲ ಅವ್ರ ಅತ್ತೆ ಇರ್ತೈತೆ ಏನೋ ನೋಡೋಣ ಬರ್ರಿ. ಯಾಕಂದ್ರೆ ಸ್ವಲ್ಪ ಘಾಟಿ ಇದ್ದಾಳ್ರಿ ಅವ್ರ ಅತ್ತೆ. ಮನೆಗೆ ಯಾರು ಬಂದರೂ ಸೇರಲ್ಲ. ಆಕಿ ಸೇರಲ್ಲ ಅಂದ್ರೆ ಏನಾಯ್ತು, ನಾವು ನಮ್ಮ ಗೆಳತಿ ಮನೆಗೆ ಹೋಗೋದು ಬಿಡ್ತೀವೇನ್ರಿ? ಯಾರೀ ನಾನು? ಗಿರಿಜಕ್ಕ. ತಗೊಳ್ರಿ ಅತ್ತೆ. ಕೊಡವ, ಜಲ್ದಿ ಹೋಗಿ ಬರ್ತೀನಿ. ಇದೇನು ಇಷ್ಟು ಸುಡತೈತೆ? ಆದ್ರೆ ರೊಟ್ಟಿ ಮಾಡ್ಬೇಕಾದ್ರೆ ಕಡಾಯಿ ಹಿಂದ್ಗಡೆ ಒಲೆ ಮೇಲೆ ಇಟ್ಟಿದ್ನಿ ಹೇಳ್ರಿ, ಅದಕ್ಕೆ ಬಿಸಿ ಇದ್ದಂಗೆ ಐತೆ. ಸರಿಯಾಗಿ ಹಿಂಗೆ ಮಾಡಿ ಇಟ್ಕೊಂಡು ಹೋಗ್ರಿ. ಹೌದೇನು? ಬಿಸಿ ಇರ್ತೈತೆ. ಮತ್ತು ಹಿಂದ್ಗಡೆ ಒಲೆ ಮೇಲೆ ಇಟ್ರೆ ನೀರು ಕಾಯ್ತಾವಂದ್ರೆ ಮತ್ತು ಪಲ್ಯ ಬಿಸಿ ಆಗಲ್ಲ ಹೇಳು. ಆತಾತೆ, ಹೋಗಿ ಬರ್ತೀನಂತ ನಾನು. ರಾಜು ಬಂದ್ರೆ ರೊಟ್ಟಿ ತಿನ್ಬಿಡ್ರಿ ನೀವಿಬ್ರು. ನಂದಾರ ಏನು ಕಾಯಕ್ಕೆ ಹೋಗ್ಬೇಡ್ರಿ. ಮತ್ತು ಅಲ್ಲಿ ರೊಟ್ಟಿ ತಿನ್ನಕ್ಕ ಅಂತಂದ್ರೆ ಅಲ್ಲೂ ತಿನ್ನಿ ನಾನು. ನಂದಾರ ಏನು ಕಾಯಬೇಡ, ಬಾಗ್ಲಾಕೋ. ಆಯ್ತು ರೀ ಅತ್ತೆ, ಹೋಗ್ರಿ ನೀವು. ಆತವ, ಜೋಪಾನ ಬಾಗ್ಲಾಕೋ. ಓನ್ಯಾಗ ಯಾರ್ಯಾರು ಜನ ಕಾಣತಿಲ್ಲ ನೋಡ್ರಿ. ಬನ ಅನ್ನತೈತಿ. ಎಲ್ಲ ಹೊಲಕ್ಕೆ ಹೋಗಿದಾರ ಏನವ ಎಲ್ಲ. ಏಯವ್ವ, ಜಯಿ ಮನೆ ಬಂತು. ಬರ ದಾಟ್ಕೊಂಡು ಹೋಗ್ಬಿಡಂತ ತಡಿ ಇಲ್ಲಿಂದ. ಏಯವ್ವ, ಇದೇನಿದು ಹಚ್ಚ ಅಂದ್ರೆ ಬೀದಿ ನಾಯಿಗಳು ಓಡ್ ಹೋಗ್ತಾವ. ಇದು ಮತ್ತಷ್ಟು ಬೊಗಳತೈತವ. ಇದು ಯಾವ್ದಿದು ಪರದೇಶದ ನಾಯಿ ತಂದು ಮನೆ ಮುಂದೆ ಕಟ್ಟಾಕೊಂಡಿದ್ದಾಳಲ್ಲ ಈಕಿ ಜೈ. ಬೀದಿ ನಾಯಿ ಅಲ್ಲ ಇದು, ನೋಡಿದ್ರೆ ಜೂಲ್ ನಾಯಿ ಕಂಡಂಗ ಕಾಣತೈತೆ. ಇದೆಲ್ಲಿಂದ ತಂದ್ಲ ಈಕಿ? ಏ ಜೈ ಗಿರ್ಜಕ, ನೀನ ನಮ್ಮ ಜಾಕಿ ಯಾಕೆ ಇಷ್ಟು ಬೊಗಳತೈತೆ ಅನ್ನತ್ತೀನಿ. ನಿಂಗೆ ನೋಡಿ ಬೊಗಳತೈತೇನಿದು? ಏ ಜಾಕಿ, ಸುಮ್ಮನಿರಪ್ಪ.
ಹ್ಞೂನವ ನಾನು ಏನು ಅವಾಗಿಂದ ನಿನ್ನ ನಾಯಿ ನೋಡಿ ಬೊಗಳತೈತೆ ನನಗೆ. ನಾಯಿನ ತಂದೆ ಜನ ಓಡಾಡೋ ಜಾಗಕ್ಕೆ ತಂದು ಕಟ್ಟಾಕಿದ್ರೆ ರೋಡ್ ಮ್ಯಾಗ ಓಡಾಡೋರು ಜನ ಹೆಂಗೆ ಓಡಾಡ್ಬೇಕು? ಮೊದಲು ಒಳಗೆ ತಗೊಂಡೋಗಿ ಕಟ್ಟಾಕದನ್ನ. ಅಯ್ಯೋ ನಮ್ಮ ಜಾಕಿ ಒಳಗೆ ಇರೋದಿಲ್ಲ ಅಕ್ಕದ, ಅದಕ್ಕೆ ಇಲ್ಲಿ ತಂದು ಕಟ್ಟಾಕಿನಿ. ಏನು ಮಾಡಲ್ಲ ಹೋಗೋದು, ಬೆಳ್ ಕಟ್ಟಿರೋದೈತೆ ಅದಕ್ಕೆ. ಈ ನಾಯಿ ಹೆಸರು ಜಾಕಿ ಇಟ್ಟೇನು? ಅಲ್ಲಲ್ಲ ಜೈ, ಇದೇ ಹೋಗಿ ತಂದಿ. ನಮ್ಮ ಊರಾಗೆ ನಾಯಿಗಳು ಕಡಿಮೆ ಇದಾವೆ, ಬೀದಿಗಳಲ್ಲಿ ಒಂದೊಂದು ನಾಯಿ ಇದಾವೆ, ಅದ್ರಾಗ ಒಂದು ಯಾವ್ದಾದ್ರು ಸಾಕಿದ್ರೆ ಆಗೋದು. ಇದನ್ನ ಯಾಕೆ ತರಕ್ಕೆ ಹೋಗಿದ್ದಿ? ಅಯ್ಯೋ ನೀನು ತಿಳ್ಕೊಂಡಿರೋಂಗಿದ್ದು ಸಾಮಾನ್ಯ ನಾಯಿ ಅಲ್ಲಕ್ಕ. ಇದ್ರ ಬೆಲೆ ಎಷ್ಟೈತೆ ಗೊತ್ತೈತೇನು? 20,000ದಿಂದ ಹಿಡಿದು 30,000ವರೆಗೂ ರೇಟ್ ಐತಿದ್ರದ್ದು. ಅಂದಂಗೆ ಈ ಜಾಕಿ ನಮ್ದಲ್ಲ, ಏನು ಇನ್ನೊಂದು 15 ದಿನ ಅಷ್ಟೇ ಇರ್ತೈತಿದ್ದು. ನನ್ನ ಮಗಳದಿದ್ದು. ಅವರು ಈ ಜಾಕಿನ ಮಗು ಸಾಕ್ದಂಗೆ ಸಾಕತ್ತಾರಕ್ಕ. ಇಬ್ರು ಗಂಡ ಹೆಂಡತಿ ಹನಿಮೂನಿಗೆ ಮನಾಲಿಗೆ ಹೋಗಿದ್ದಾರೆ ಹೇಳಿ. ಅದಕ್ಕೆ ಮನ್ಯಾಗ ಇರ್ತೀನಲ್ಲ ನಾನು, ಕೂಲಿಗೆ ಹೋಗೋದಿಲ್ಲ ಪಲ್ಲಿಗೆ ಹೋಗೋದಿಲ್ಲ, ಮನ್ಯಾಗ ಇರ್ತೀನಿ. ಇದನ್ನು ಜೋಪಾನವಾಗಿ ನೋಡ್ಕೊಳಮ್ಮ. ನಾವು ಬರೋವ್ರಿಗೂ ಅಂತ ಇದ್ರದ್ದು ಫುಡ್ಡು ಏನೇನು ವ್ಯವಸ್ಥೆ ಬೇಕಾಗ್ತೈತೆ ಎಲ್ಲ ತಂದು ಬಂದು ಕಾರಲ್ಲಿ ಮೊನ್ನೆ ಬಿಟ್ಟು ಹೋದ್ರು ನೋಡಕ್ಕ. ಅದಕ್ಕೆ ಮತ್ತೆ ನೋಡ್ಕೋಬೇಕಲ್ಲ. ನಾ ಒಳಗೆ ಕಟ್ಟಾಕಿದ್ರೆ ಏನು ಬೊಗಳ್ತೈತೆ, ಇದಕ್ಕೆಲ್ಲ ಮನ್ಸು ಬರ್ತೈತೆ ಅಲ್ಲೇ ಕಟ್ಟಾಕೋನಂತ ಇಲ್ಲಿ ಕಟ್ಟಾಕಿನಿ. ಜನ ನೋಡಿದ್ರೆ ಬೊಗಳ್ತೈತೆ ಅಷ್ಟೇ. ಕಟ್ಟಾಕಿ ತಗೋ, ಇದಕ್ಕೆ ಬೆಲ್ಟ್ ತಂದು ಕಟ್ಟಾಕಿನಿ. ಅದೇನು ಮಾಡಲ್ಲ, ಸುಮ್ಮನೆ ಬೊಗಳ್ತೈತೆ ಅಷ್ಟೇ ಅದು. ಅಯ್ಯವ್ವ ನನಗೆ ಉಸಿರು ಕಟ್ಟದಂಗೆ ಆಗತ್ತೈತವ. ಏನು ಒಂದೇ ಸಮ ಮಾತಾಡ್ಬಿಟ್ಟು ಆತ ತಗೊಳವ. ಹೋಗಿ ಬರ್ತೀನಿ ನಾನು. ಒಂದು ಸ್ವಲ್ಪ ಸುಶೀಲಾ ಮನೆಗೆ ಹೋಗತ್ತೀನಿ. ರೊಟ್ಟಿ ತಿಂದು? ಹೌದೇನು? ಆಯ್ತು. ಇನ್ನೂ ತಿಂದಿಲ್ಲ. ನಮ್ಮ ಮನೆಯವ್ರು ಹೊಲ್ದಿಂದ ಬಂದ್ರೆ ತಿನ್ಬೇಕು ನೋಡಿ. ಇನ್ನೊಂದೆರಡು ರೊಟ್ಟಿ ಮಾಡೋ ಇದು ಮಾಡತ್ತಿದ್ನಿ. ಹೊರಗೆ ಯಾರೋ ಜೈ ಜೈ ಅಂತ ಕೂಗ್ದಂಗಾತ, ಅದಕ್ಕೆ ಹೊರಗೆ ಎದ್ದು ಓಡ್ ಬಂದಿ ನೋಡಿ. ನೀನು ತಿಂದೇನಕ್ಕ? ನಾನು ಇನ್ನೂ ತಿಂದಿಲ್ಲವ. ಈಗ ಮನೆಗೆ ಹೋಗಿ ತಿನ್ಬೇಕು ನೋಡಿ. ಸುಶೀಲಾದ ಬಟ್ಲು ನಮ್ಮ ಮನೆಯಾಗ ಇಟ್ಟಿದ್ದೆ, ಹಂಗೆ ಖಾಲಿ ಏನು ಕೊಡೋದನ್ನ ಸ್ವಲ್ಪ ಸೊಪ್ಪಿನ ಪಲ್ಯ ಹಾಕೊಂಡು ಒಯ್ದು ಕೊಡತ್ತೀನಿ. ಆತ ತಗೋ, ರೊಟ್ಟಿ ಮಾಡೋಗಿ ನೀನು. ಹೋಗ್ತೀನಿ ನಾನು. ಆಯ್ತಕ್ಕ, ಹೋಗ್ಬಾ. ಏ ಜಾಕಿ ಸುಮ್ಮನಿರ. ಅಯ್ಯೋ ಈ ಕಡೆಯಿಂದ ತಪ್ಸ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ. ಬಟ್ಲು ನೋಡವ ಎಷ್ಟು ಹಾಕೊಂಡ್ಬಿಟ್ಟಿದ್ದಾವೆ. ಅಯ್ಯಯ್ಯವ್ವ 10 ಗಂಟೆ ಆಗೋಯ್ತು ಟೈಮ್, ಇನ್ನೂ ಹೊಟ್ಟೆಗೆ ರೊಟ್ಟಿ ಕೊಟ್ಟಿಲ್ಲ ನೋಡಿಕಿ ನನಗೆ. ವಯಸ್ಸಾದ ಕಾಲದಾಗ ಇವ್ರು ಏನು ಕೊಡ್ತಾರೆ ಅದನ್ನು ತಿಂದು ಬಿದ್ದಿರ್ಬೇಕು ನಾವು. ಏನಾದ್ರ ಬಾಯ್ ಬಿಟ್ಟು ಕೇಳಿದ್ರೆ ಅಯ್ಯ ಸುಶೀಲಾ ಅತ್ತೆ ಜೋರದಾಳ ಅಂತಾರೆ. ಇಲ್ಲಿ ನಡೆಯೋದು ಅವ್ರಿಗೆ ಏನು ಗೊತ್ತೈತೆ ಬದ್ನಿಕಾಯಿ. ನಾನು ಇವತ್ತು ಸುಮ್ಮನೆ ಇರ್ತೀನಿ ಗಪ್ಪಿರೋದು. ಯಾವಾಗ ತಟ್ಟೆಗೆ ಹಾಕೊಂಡು ತಂದು ಕೊಡ್ತಾಳೆ ನೋಡೋಣಂತ. ಒಂದು 4 ದಿನ ನನ್ನ ಮಗಳ ಮನೆಗೆ ಹೋಗಿ ಬರಬೇಕವ ನಾನು. ಅಲ್ಲಿಂದ ಬಂದು ಎಷ್ಟು ಸೊರ್ಗೋಗಿನ ನೋಡು. ಎಲ್ಲ ಜಂಪರ್ ಸಡಿಲಾಗತ್ತಾವ. ಅಲ್ಲಿದ್ದಾಗ ಜಂಪರ್ ಹೊಲಿಗೆ ಬಿಚ್ಚಿ ಹಾಕೋತಿದ್ನಿ, ಅಷ್ಟು ದಪ್ಪ ಇದ್ನಿ. ಏನು ಮಾಡೋದು, ನನ್ನ ಮಗಳು ತಿನ್ನಾಕ ಉಣ್ಣಾಕ ಏನೇನು ಕಡಿಮೆ ಮಾಡ್ತಿದ್ದಿಲ್ಲವ. ಅಷ್ಟು ಚಲೋ ನೋಡ್ಕೊಳ್ಳೋಳು. ಇಲ್ಲೇನವ ಇವ್ರು ಹಾಕಿದ್ದನ್ನು ತಿಂದು ಒಂದು ಮೂಲೆಯಾಗ ಬಿದ್ದಿರ್ಬೇಕು ನಾವು. ಏನು ಬೆಲೆ ಇಲ್ಲ ನಮ್ಗೆ. ನನ್ನ ಮಗನು ಅವನು ಹೆಂಡ್ತಿ ಗುಲಾಮ. ಈಕಿ ಹೇಳ್ದಂಗೆ ಕೇಳ್ತಾನೆ ಶೂರ. ಅವ್ವ ಇಷ್ಟು ಸೊರಗೋಗಿದ್ದಾಳೆ, ಹಣ್ಣು ಹಂಪ್ಲ ಏನಾದರೂ ತಂದು ಕೊಡ್ಬೇಕು ಅವಾಗ ಅನ್ನೋದು ಏನೇನಿಲ್ಲವ. ಏನು ಮಾಡೋದು, ನಾವು ಪಡ್ಕೊಂಡು ಬಂದಿರೋದು ಇಷ್ಟ ಆಯ್ತು ಅಂದಮೇಲೆ ಅನುಭವಿಸ್ಬೇಕು. ಅತ್ತೆ ಈಗ ತಗೊಳ್ರಿ ರೊಟ್ಟಿ ತಾಟಿಗೆ ಹಾಕೊಂಡು ಬಂದೀನಿ. ಈಗ ತಾಟ್ ತೊಗೊಂಡು ಬಂದಾಳೆ ನೋಡು. ಅಲ್ಲಿಟ್ಟೋಗು. ಇಲ್ಲಿಟ್ಟಿನ ನೋಡ್ರಿ ಅತ್ತೆ, ನೀರು ತೊಗೊಂಡು ಬರ್ತೀನಿ ರೀ. ಯಾವ ಪಲ್ಯ ಮಾಡಿದಾಳು ಸುಪ್ನಾತಿನ ನೋಡೋ ನಿಂದರ್. ಇನ್ನೇನು ಮಾಡ್ತಾಳೆ? ಅದ ಕಾಳಿನ ಪಲ್ಯ, ಅದ ಅಕ್ಕಿ ರೊಟ್ಟಿ ಕೊಟ್ಟಾಳ. ಇಷ್ಟು ಕಾಳು ಇರ್ತಾವ ಮನ್ಯಾಗ, ಮೊಳಕೆ ಕಟ್ಟಿ ಪಲ್ಯ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊಪ್ಪಿನ ಪಲ್ಯ ಮಾಡಿ ಎಷ್ಟು ದಿನ ಆಯ್ತು. ಅದೆಲ್ಲ ಮಾಡೋದಿಲ್ಲ ಈಕಿ. ಮತ್ತು ಸೊಪ್ಪು ಸೋಸೋದೆಲ್ಲ ಟೈಮ್ ಆಗಿಬಿಡ್ತೈತೆ. ಕಾಳು ಬೇಯಿಸೋದು, ಒಗ್ಗರಣೆ ಕೊಡೋದು, ಅಕ್ಕಿ ರೊಟ್ಟಿ ಮಾಡಿಬಿಡೋದು. ಏನು ಬಾಳ್ವೆ ಮಾಡ್ಕೊಂಡು ತಿಂತಾರ ಏನು. ಜಗ್ಗಿ ಹೊಟ್ಟೆ ಹಸ್ತೈತೆ, ಮೊದಲು ತಿನ್ನೋಣ. ಸುಶೀಲಾ, ಗಿರ್ಜಿ ಅನಿಸ್ತೈತೆ. ಈಕಿ ಯಾಕೆ ನಮ್ಮ ಮನೆಗೆ ಬರತ್ತಾಳೆ? ಮುಂಜಾನೆ ಕೆಲಸ ಬಗ್ಸೆ ಇರಲ್ಲೇನೆ ಹೋಗು. ಬಂದುಬಿಡ್ತಾವೆ ಸುಶೀಲಾ ಅನ್ಕೊಂತ. ತಡಿಯವ, ಹೊಟ್ಟೆಗತ್ತಲ್ಲ ಏನಿಲ್ಲ, ಈ ಕಡೆಗೆ ತೀರ್ಕೊಂಡಿರ್ತೀನಿ ನಾನು. ಹೋಗ್ತಾಳೆ ಹಂಗೆ ಒಳಗೆ. ಸುಶೀಲಾ, ಓ ಸುಶೀಲಾ, ಎಲ್ಲದೇವ? ಇಷ್ಟು ಹೋಗತ್ತೀನಿ, ಓನ ಅನ್ನತ್ತಿಲ್ಲ. ಒಳಗಿದ್ದಾಳೆ ಏನು ಈಕಿ? ಅಯ್ಯ ಶಿವನೇ, ಈ ಕಾಗೆ ಮುದ್ಕಿ ಇಲ್ಲ ಕೂತ್ಕೊಂಡೈತೆ. ಓ ಅಂದ್ರೆ ಏನು ಗಂಟು ಹೊಕ್ಕೈತಿಕ್ಕಿದು. ಈ ಕಾಗೆ ಮುದ್ಕಿಗೆ ಎಷ್ಟು ಕೊಬ್ಬೈತೆ ನೋಡು. ಮಾತಾಡ್ಸೊಳಗೆ ಹೋಗ್ಲಾ? ಬ್ಯಾಡ ಬಿಡು. ಆಕಿ ಮನೆಗೆ ನಾನು ಬಂದಿನಂದ್ರೆ ಆಕಿನ ಮಾತಾಡ್ಸಿಲ್ಲ ಅಂದ್ರೆ ನಾನು ಯಾಕೆ ಮ್ಯಾಲೆ ಬಿದ್ದು ಮಾತಾಡ್ಸ್ಬೇಕು?